ನಮಸ್ಕಾರ. ಇವತ್ತಿನ ಈ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿ ಮುಗಿದ ತಕ್ಷಣ ಮುಂದಿರೋ ಒಂದು ದೊಡ್ಡ, ಅಷ್ಟೇ ಪ್ರಮುಖವಾದ, ಆದರೆ ನಾವೆಲ್ಲರೂ ಸ್ವಲ್ಪ ಕಡೆಗಣಿಸುವ ಒಂದು ಕೆರಿಯರ್ ಆಪ್ಷನ್ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ. ಅದೇ ಹೆಲ್ತ್ ಕೇರ್ ಮತ್ತು ಪ್ಯಾರಾಮೆಡಿಕಲ್ ಫೀಲ್ಡ್. ಬನ್ನಿ, ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, 10ನೇ ಕ್ಲಾಸ್ ಎಕ್ಸಾಮ್ಸ್ ಮುಗಿದ ತಕ್ಷಣ ಪ್ರತಿಯೊಬ್ಬ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ತಲೆಯಲ್ಲಿ ಬರೋ ಅತಿದೊಡ್ಡ ಪ್ರಶ್ನೆ ಅಂದ್ರೆ ಮುಂದೇನು ಅಲ್ವಾ? ಇದು ಕಾಮನ್. ಆದರೆ ತುಂಬಾನೇ ಸೇಫ್ ಮತ್ತು ಒಳ್ಳೆ ಭವಿಷ್ಯ ಇರೋ ಆಪ್ಷನ್ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಕೇವಲ ರೆಗ್ಯುಲರ್ ಡಿಗ್ರಿ ಅಥವಾ ಕೋರ್ಸ್ಗಳ ಬಗ್ಗೆನೇ ಯೋಚನೆ ಮಾಡೋ ಬದಲು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಡಿಮ್ಯಾಂಡ್ ಇರೋ ಒಂದು ಕ್ಷೇತ್ರದ ಕಡೆ ಗಮನ ಹರಿಸೋದು ನಿಜಕ್ಕೂ ಒಂದು ಸ್ಮಾರ್ಟ್ ಮೂವ್ ಅಂತಾನೆ ಹೇಳ್ಬೋದು. ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡ್ಬಿಡೋಣ. ಮೊದಲನೇಗೆ ಪ್ಯಾರಾಮೆಡಿಕಲ್ ಅವಕಾಶಗಳು ಹೇಗಿವೆ, ಎರಡನೇದಾಗಿ ಪ್ರಮುಖ ಹೆಲ್ತ್ ಕೇರ್ ರೋಲ್ಸ್ ಯಾವುದು, 3 ಇದಕ್ಕೆ ಬೇಕಾದ ಎಜುಕೇಷನ್ ಮತ್ತು ಸ್ಕಿಲ್ಸ್, 4 ಕೆರಿಯರ್ ರಿಯಾಲಿಟಿ ಮತ್ತು ಗ್ರೋತ್, ಹಾಗೆ ಕೊನೆಯದಾಗಿ ಟ್ರೈನಿಂಗ್ ಆಕ್ಟಿವಿಟಿ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈಗ ಮೊದಲನೇ ವಿಭಾಗಕ್ಕೆ ಬರೋಣ. ಪ್ಯಾರಾಮೆಡಿಕಲ್ ಅವಕಾಶಗಳು ಅಂದ್ರೆ ಈ ಫೀಲ್ಡ್ನಲ್ಲಿ ನಮ್ಗೆ ಯಾವ ರೀತಿಯ ಆಪರ್ಚುನಿಟೀಸ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಅಂದ್ರೆ ತಪ್ಪು ಕಲ್ಪನೆನ ದೂರ ಮಾಡ್ಬಿಡೋಣ. ಹೆಲ್ತ್ ಕೇರ್ ಅಥವಾ ಮೆಡಿಕಲ್ ಫೀಲ್ಡ್ ಅಂತ ತಕ್ಷಣ ಬರೀ ಡಾಕ್ಟರ್ ಆಗೋದು ಮಾತ್ರ ಅಂತ ಅನ್ಕೋತೀವಿ ಅಲ್ವಾ? ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಡಾಕ್ಟರ್ಗೂ ಸಪೋರ್ಟ್ ಮಾಡೋಕೆ, ರೋಗಿಗಳ ಆರೈಕೆ ಮಾಡೋಕೆ ಪ್ಯಾರಾಮೆಡಿಕಲ್ ವೃತ್ತಿಪರರ ಒಂದು ದೊಡ್ಡ ತಂಡವೇ ಇರುತ್ತೆ. ನರ್ಸು, ಲ್ಯಾಬ್ ಟೆಕ್ನಿಷಿಯನ್ಸ್ ಇವರೆಲ್ಲ ಇಲ್ಲದೆ ಯಾವ ದೊಡ್ಡ ಆಸ್ಪತ್ರೆನೂ ಒಂದು ದಿನ ಕೂಡ ಸರಿಯಾಗಿ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಸರಿ, ಈ ಫೀಲ್ಡನ್ನೇ ಯಾಕೆ ಚೂಸ್ ಮಾಡಬೇಕು? ನೋಡಿ, ಇವತ್ತು ಪ್ರಪಂಚದಾದ್ಯಂತ ಈ ಹೆಲ್ತ್ ಕೇರ್ ಫೀಲ್ಡ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇದರಲ್ಲಿ ನಿಮಗೆ ಜಾಬ್ ಸೆಕ್ಯೂರಿಟಿ ಗ್ಯಾರಂಟಿ, ಜೊತೆಗೆ ಕಷ್ಟದಲ್ಲಿರೋ ಜನರಿಗೆ ಸಹಾಯ ಮಾಡೋ ಒಂದು ಪುಣ್ಯದ ಕೆಲಸ ಮಾಡೋ ಅವಕಾಶ ಕೂಡ ಸಿಗುತ್ತೆ. ಕೇವಲ ನಮ್ಮ ಇಂಡಿಯಾದಲ್ಲಿ ಮಾತ್ರವಲ್ಲ, ಫಾರಿನ್ ಕಂಟ್ರೀಸ್ನಲ್ಲೂ ಈ ಪ್ಯಾರಾಮೆಡಿಕಲ್ ಪ್ರೊಫೆಷನಲ್ಸ್ಗೆ ತುಂಬಾನೇ ಬೇಡಿಕೆ ಮತ್ತು ಗ್ರೋತ್ ಇದೆ. ಹಾಗಾದ್ರೆ ಈ ಫೀಲ್ಡ್ನಲ್ಲಿ ನಿಖರವಾಗಿ ಯಾವ್ಯಾವ ಜಾಬ್ಸ್ ಇವೆ? ಬನ್ನಿ, ನಮ್ಮ ಎರಡನೇ ವಿಭಾಗದಲ್ಲಿ ಪ್ರಮುಖ ಹೆಲ್ತ್ ಕೇರ್ ಪಾತ್ರಗಳ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋಣ. ಈಗ ಪ್ರಮುಖವಾದ 4 ರೋಲ್ಸ್ ಮತ್ತು ಅವರ ಜವಾಬ್ದಾರಿಗಳನ್ನ ನೋಡೋಣ. ನರ್ಸ್ ಅಥವಾ ದಾದಿಯರು ಪೇಷಂಟ್ಸ್ನ ಕಂಪ್ಲೀಟ್ ಆಗಿ ನೋಡ್ಕೋತಾರೆ. ಲ್ಯಾಬ್ ಟೆಕ್ನಿಷಿಯನ್ಸ್ ರೋಗ ಪತ್ತೆ ಹಚ್ಚೋಕೆ ಬೇಕಾದ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ಗಳನ್ನ ಮಾಡ್ತಾರೆ. ಇನ್ನು ರೇಡಿಯಾಲಜಿ ಟೆಕ್ನಿಷಿಯನ್ಸ್ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಷೀನ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. ಕೊನೆಯದಾಗಿ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಅಂದ್ರೆ ಇಎಂಟಿಗಳು ಆಂಬ್ಯುಲೆನ್ಸ್ನಲ್ಲಿ ಜೀವ ಉಳಿಸೋ ಪ್ರಥಮ ಚಿಕಿತ್ಸೆ ಕೊಡ್ತಾರೆ. ಇವರೆಲ್ಲರನ್ನ ನಾವು ಆಸ್ಪತ್ರೆಯ ನಿಜವಾದ ಬೆನ್ನೆಲುಬು ಅಂತಾನೆ ಕರೀಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರು ಕೇವಲ ಆಸ್ಪತ್ರೆಗಳಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ಅಂತ ಅನ್ಕೋಬೇಡಿ. ಕ್ಲಿನಿಕ್ಗಳು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಂದ್ರೆ ಲ್ಯಾಬ್ಗಳು, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್, ಹೀಗೆ ಹಲವಾರು ಕಡೆ ಇವರಿಗೆ ಕೆಲಸ ಮಾಡೋ ಅವಕಾಶಗಳಿರುತ್ತೆ. ಅಂದ್ರೆ ಆಪರ್ಚುನಿಟೀಸ್ಗೆ ಇಲ್ಲಿ ಕೊರತೆನೇ ಇಲ್ಲ. ಈಗ ನಮ್ಮ 3ನೇ ವಿಭಾಗಕ್ಕೆ ಬರೋಣ. ಅದೇ ಶಿಕ್ಷಣ ಮತ್ತು ಅಗತ್ಯ ಕೌಶಲ್ಯಗಳು. ಅಂದ್ರೆ ಈ ಫೀಲ್ಡ್ಗೆ ಎಂಟ್ರಿ ಕೊಡೋದು ಹೇಗೆ? 10ನೇ ಕ್ಲಾಸ್ ಮುಗಿದ್ಮೇಲೆ ಈ ಫೀಲ್ಡ್ಗೆ ಹೋಗಕ್ಕೆ ನಮಗೆ ಬೇರೆ ಬೇರೆ ದಾರಿಗಳಿವೆ. ರೆಗ್ಯುಲರ್ ಆಗಿ 11 ಮತ್ತು 12th ಕ್ಲಾಸಲ್ಲಿ ಸೈನ್ಸ್ ತಗೋಬೋದು. ಇಲ್ಲಾಂದ್ರೆ ನೇರವಾಗಿ ನರ್ಸಿಂಗ್, ರೇಡಿಯಾಲಜಿ ಅಥವಾ ಲ್ಯಾಬ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ಬೋದು. ಇದಲ್ದೆ ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳು ಹಾಗೆ ITI ವೃತ್ತಿಪರ ಕೋರ್ಸ್ಗಳ ಮೂಲಕವೂ ನೀವು ಈ ಹೆಲ್ತ್ ಕೇರ್ ಸೆಕ್ಟರ್ಗೆ ಎಂಟ್ರಿ ಕೊಡ್ಬೋದು. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ನೆನ್ಪಿರ್ಲಿ. ಇಲ್ಲಿ ಬರೀ ಟೆಕ್ನಿಕಲ್ ನಾಲೆಜ್ ಇದ್ರೆ ಸಾಲ್ದು. ಪೇಷಂಟ್ಸ್ ಜೊತೆ ಮಾತಾಡೋಕೆ ತಾಳ್ಮೆ, ಅವರ ಕಷ್ಟ ಅರ್ಥ ಮಾಡ್ಕೊಳ್ಳೋ ಗುಣ ಅಂದ್ರೆ ಎಂಪಥಿ ತುಂಬಾ ಮುಖ್ಯ. ಟೀಮ್ ವರ್ಕ್, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹಾಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋ ಸ್ಕಿಲ್ಸ್ ಕೂಡ ಇಲ್ಲಿ ಅಕ್ಷರಶಃ ಜೀವಗಳನ್ನೇ ಉಳಿಸಬಲ್ಲವು. ಇದರ ಜೊತೆಗೆ ಸ್ವಲ್ಪ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ರೆ ಇನ್ನೂ ಒಳ್ಳೆಯದು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಯಾಕೆ ಬೇಕು ಗೊತ್ತಾ? ಯಾಕಂದ್ರೆ ಇವತ್ತಿನ ಮೆಡಿಕಲ್ ಫೀಲ್ಡ್ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ಬರೀ ಸ್ಟೆಥೋಸ್ಕೋಪ್ ಮಾತ್ರವಲ್ಲ, ಪೇಷಂಟ್ಸ್ ರೆಕಾರ್ಡ್ಸ್ ಎಲ್ಲ ಡಿಜಿಟಲ್ ಆಗಿದೆ. ಟೆಲಿಮೆಡಿಸಿನ್, ಅಡ್ವಾನ್ಸ್ಡ್ ಮೆಡಿಕಲ್ ಸಾಫ್ಟ್ವೇರ್, ಅಷ್ಟೇ ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಕೂಡ ಈಗ ಹೆಲ್ತ್ ಕೇರ್ನಲ್ಲಿ ಕಾಮನ್ ಆಗ್ತಿದೆ. ಹಾಗಾಗಿ ತಂತ್ರಜ್ಞಾನದ ಅರಿವಿರೋದು ಇವತ್ತು ತುಂಬಾನೇ ಇಂಪಾರ್ಟೆಂಟ್. ಮೂವಿಂಗ್ ಆನ್, ವಿಭಾಗ 4 ವೃತ್ತಿ ಜೀವನದ ನೈಜತೆಗಳು ಮತ್ತು ಬೆಳವಣಿಗೆ. ಈಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಸಂಬಳ ಎಷ್ಟು ಸಿಗ್ಬೋದು, ಕಷ್ಟಗಳೇನೇನಿವೆ? ಸಂಬಳದ ವಿಷಯಕ್ಕೆ ಬಂದ್ರೆ ಆರಂಭದಲ್ಲಿ ಅಂದ್ರೆ ಎಂಟ್ರಿ ಲೆವೆಲ್ನಲ್ಲಿ ತಿಂಗಳಿಗೆ ಸುಮಾರು 15,000ದಿಂದ 30,000 ರೂಪಾಯಿವರೆಗೆ ಶುರುವಾಗುತ್ತೆ.
ಆದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆದಂತೆ ನಿಮ್ಮ ಸಂಬಳ ತಿಂಗಳಿಗೆ 50,000ಕ್ಕಿಂತ ಹೆಚ್ಚಿಗೆ ಸುಲಭವಾಗಿ ಏರಿಕೆಯಾಗುತ್ತೆ. ಅಂದ್ರೆ ಆರ್ಥಿಕವಾಗಿ ಒಂದು ಒಳ್ಳೆ ಸ್ಟೆಬಿಲಿಟಿ ಇಲ್ಲಿ ಖಂಡಿತ ಇದೆ. ಆದರೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರುತ್ತೆ ಅಲ್ವಾ? ಒಂದ್ ಕಡೆ ಇದು ಪ್ರಪಂಚದಾದ್ಯಂತ ಡಿಮಾಂಡ್ ಇರೋ, ತುಂಬಾನೇ ಗೌರವ ತಂದ್ಕೊಡೋ ಮತ್ತೆ ಪರ್ಸನಲ್ ಆಗಿ ನಮ್ಗೆ ಖುಷಿ ಕೊಡೋ ಕೆರಿಯರ್. ಆದ್ರೆ ಇನ್ನೊಂದ್ ಕಡೆ ಕೆಲವೊಮ್ಮೆ ಕಂಟಿನ್ಯೂಸ್ ಆಗಿ ಅಂದ್ರೆ ದೀರ್ಘಕಾಲದವರೆಗೆ ಕೆಲಸ ಮಾಡಬೇಕಾಗತ್ತೆ. ಪೇಷಂಟ್ಸ್ ಕಷ್ಟ ನೋಡುವಾಗ ಇಮೋಷನಲ್ ಆಗಿ ಸ್ಟ್ರೆಸ್ ಆಗ್ಬೋದು. ಹಾಗೆ ಮೆಡಿಕಲ್ ಫೀಲ್ಡ್ ಅಪ್ಡೇಟ್ ಆಗ್ತಾ ಇರೋದ್ರಿಂದ ನಾವು ಕೂಡ ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿತಾನೇ ಇರ್ಬೇಕಾಗತ್ತೆ. ಈಗ ನಮ್ಮ ಕೊನೆಯ ವಿಭಾಗ 5 ತರಬೇತಿ ಚಟುವಟಿಕೆ ಯೋಜನೆ. ಅಂದ್ರೆ ಇದರ ಟ್ರೇನಿಂಗ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇದರ ಟ್ರೇನಿಂಗ್ ಪ್ರಾಸೆಸ್ ತುಂಬಾನೇ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಉದಾಹರಣೆಗೆ 8 ವಾರಗಳ ಟೈಮ್ಲೈನ್ ತಗೊಂಡ್ರೆ ಮೊದಲ 1-2 ವಾರ ಹೆಲ್ತ್ ಕೇರ್ ಬೇಸಿಕ್ಸ್ ಇರುತ್ತೆ. 3ನೇ ಮತ್ತು 4ನೇ ವಾರದಲ್ಲಿ ಪೇಷಂಟ್ ಕೇರ್ ಬಗ್ಗೆ ಹೇಳ್ಕೊಡ್ತಾರೆ. 5 ಮತ್ತು 6ನೇ ವಾರ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಉಪಕರಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಆಮೇಲೆ 7 ಮತ್ತು 8ನೇ ವಾರದಲ್ಲಿ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಇರುತ್ತೆ. ಅಂದ್ರೆ ಥಿಯರಿಯಿಂದ ಪ್ರಾಕ್ಟಿಕಲ್ ಕಡೆಗೆ ನಿಧಾನವಾಗಿ ಕರ್ಕೊಂಡೋಗ್ತಾರೆ. ಈ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ನಲ್ಲಿ ಏನೇನಿರುತ್ತೆ ಅಂತ ನೀವು ಕೇಳ್ಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಹೇಗೆ ಕೊಡೋದು, ಪೇಷಂಟ್ಸ್ ಜೊತೆ ಹೇಗೆ ಸಾಫ್ಟಾಗಿ ಕಮ್ಯುನಿಕೇಟ್ ಮಾಡೋದು, ಹಾಗೆ BP, ಪಲ್ಸ್ ತರಹದ ಬೇಸಿಕ್ ವೈಟಲ್ಸ್ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಇದು ನಿಮ್ಮನ್ನ ಒಂದು ರಿಯಲ್ ಆಸ್ಪತ್ರೆಯ ವಾತಾವರಣಕ್ಕೆ ರೆಡಿ ಮಾಡುತ್ತೆ. ಸೊ ಈ ಇಡೀ ಟ್ರೈನಿಂಗ್ನ ಫೈನಲ್ ರಿಸಲ್ಟ್ ಏನಪ್ಪಾ ಅಂದ್ರೆ ಕೇವಲ 10ನೇ ಕ್ಲಾಸ್ ಮುಗಿಸಿರೋ ಒಬ್ಬ ಸ್ಟೂಡೆಂಟ್ ಹೆಲ್ತ್ ಕೇರ್ ಬೇಸಿಕ್ಸ್, ಪ್ಯಾರಾಮೆಡಿಕಲ್ ರೂಲ್ಸ್ ಮತ್ತು ಮೆಡಿಕಲ್ ಫೀಲ್ಡ್ನ ಕರಿಯರ್ ಆಪರ್ಚುನಿಟೀಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಇರೋ ಒಬ್ಬ ಸಮರ್ಥ ಪ್ರೊಫೆಷನಲ್ ಆಗಿ ಹೊರಹೊಮ್ತಾನೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಇಷ್ಟೆಲ್ಲ ಗೌರವ, ಗ್ಲೋಬಲ್ ಡಿಮ್ಯಾಂಡ್ ಮತ್ತು ಜನಸೇವೆ ಮಾಡೋ ಅವಕಾಶ ಇರೋ ಈ ಫೀಲ್ಡ್ನಲ್ಲಿ ಸ್ವಲ್ಪ ಸವಾಲುಗಳನ್ನ ಎದುರಿಸಿದ್ರೆ ತಪ್ಪೇನಿದೆ ಅಲ್ವಾ? ಖಂಡಿತವಾಗಿಯೂ. ಪ್ರಪಂಚದ ವೈದ್ಯಕೀಯ ವ್ಯವಸ್ಥೆಯ ಬೆನ್ನೆಲುಬಾಗುವ ಈ ಅವಕಾಶ 10ನೇ ತರಗತಿಯ ನಂತರದ ಅತ್ಯಂತ ಪವರ್ಫುಲ್ ಚಾಯ್ಸ್. ಈ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋಕೆ ಇದುವೇ ಸರಿಯಾದ ಸಮಯ. ನಮ್ಮ ಇವತ್ತಿನ ಈ ವಿವರಣೆಯಲ್ಲಿ ಜೊತೆಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು.